ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಉಗ್ರರಿಗೆ ಪ್ರಧಾನಿ ಮೋದಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಸೇನೆಯನ್ನ ಕೆಣಕಿ ತಪ್ಪು ಮಾಡಿದ್ದಾರೆ. ಅವರು ತಪ್ಪು ಮಾಡಿದವರನ್ನ ಮಣ್ಣಿನಲ್ಲಿ ಹೊಸಕಿ ಹಾಕಿಬಿಡ್ತೀವಿ ನಾವು. 100ಕ್ಕಿಂತ ಹೆಚ್ಚಿನ ಉಗ್ರರನ್ನ ಭಾರತೀಯ ಸೇನೆ ಹೊಡೆದು ಹಾಕಿದೆ. ಉಗ್ರರ ಮನೆ ಮನೆಗೆ ನುಗ್ಗಿ ಹೊಡೆದಿದ್ದೇವೆ, ನಾವು ಹೊಡೆಯುತ್ತೇವೆ ಕೂಡ. ಭಾರತದ ಹೊಡೆತಕ್ಕೆ ಪಾಕಿಸ್ತಾನ ಹಲವು ದಿನಗಳಿಂದ ನಿದ್ರಣೆ ಮಾಡಿಲ್ಲ. ಇನ್ನು ಮುಂದೆ ಯಾವುದೇ ದಾಳಿ ಆದರೂ ಕೂಡ ಸರಿಯಾದ ತಕ್ಕ ಉತ್ತರವನ್ನು ಕೊಡ್ತೀವಿ ನಾವು ಅಂತ ಹೇಳಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಆಪರೇಷನ್ ಸಿಂಧೂರ ಇದೆಯಲ್ಲ, ಇದು ಭಾರತದ ಯುದ್ಧದ ಹೊಸ ಘೋಷವಾಕ್ಯ. ಇದು ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲನ್ನು, ನಮ್ಮ ಬಳಿಯಲ್ಲಿ ನ್ಯೂಕ್ಲಿಯರ್ ಅಸ್ತ್ರ ಇದೆ, ಅಣ್ವಸ್ತ್ರ ಇದೆ, ನಾವು ಹಾಗೆ ಮಾಡಿಬಿಡ್ತೀವಿ, ಹೀಗೆ ಮಾಡಿಬಿಡ್ತೀವಿ, ನಾವು ಸುಮ್ಮನಿರಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಇದನ್ನು ಭಾರತ ಯಾವತ್ತಿಗೂ ಸಹಿಸಲ್ಲ. ವಿಶ್ವವೇ ಭಾರತದ ಯುದ್ಧತಂತ್ರವನ್ನು ಒಪ್ಪಿಕೊಂಡಿದೆ ಇವತ್ತಿಗೆ. ಪಾಕಿಸ್ತಾನ ಏನಾದರೂ ಮತ್ತೆ ಕೆಣಕಿದ್ರೆ ಉತ್ತರ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ನರೇಂದ್ರ ಮೋದಿ ಮಾತಾಡಿದ್ದಾರೆ. जब भारत के सैनिक मां भारती की जय बोलते हैं तो दुश्मन के कलेजे कांप जाते हैं। जब हमारे ड्रोन दुश्मन के किले की दीवारों को ढहा देते हैं, जब हमारी मिसाइलें सनसनाती हुई निशाने पर पहुंचती हैं तो दुश्मन को सुनाई देता है भारत माता की जय। जब आतंक के तमाम बड़े अड्डों को मिट्टी में मिला दिया, 9 आतंकी ठिकाने बर्बाद हुए, 100 से ज्यादा आतंकियों की मौत हुई। आतंक के आकाओं को अब समझ आ गया है भारत की ओर नजर उठाने का एक ही अंजाम होगा, तबाही। भारत में निर्दोष लोगों का खून बहाने का एक ही अंजाम होगा, विनाश और महाविनाश। ಆದಂಪುರ ವಾಯುನೆಲೆಗೆ ಭೇಟಿ ಕೊಟ್ಟಿದ್ದ ಪ್ರಧಾನಿ ಮೋದಿ ಪಾಕ್ನ ಸುಳ್ಳು ಬಯಲು ಮಾಡಿದ್ದಾರೆ. ಜಗತ್ತಿಗೆ ಸ್ಪಷ್ಟ ಸಂದೇಶವನ್ನು ಸಾರಿದ್ದಾರೆ. ಭಾರತದ ವಾಯುನೆಲೆ ಛಿದ್ರ ಆಗಿಬಿಟ್ಟಿದೆ, ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕಿಬಿಟ್ಟಿದ್ದೀವಿ ನಾವು, ನಮ್ಮ ಕ್ಷಿಪಣಿಗಳು ಭಾರತದ S-400 ವ್ಯವಸ್ಥೆಯನ್ನೇ ನಾಶಪಡಿಸಿಬಿಟ್ಟಿವೆ ಅಂತ ಹೇಳಿ ಪಾಕ್ ಮಾತಾಡಿತ್ತು. ಆದಂಪುರದಲ್ಲಿ ಹೋಗಿ ನೋಡಿ, ಅಲ್ಲೆಲ್ಲ ಏರ್ ಬೇಸೇ ಹಾಳಾಗಿಬಿಟ್ಟಿದೆ. ನಮ್ಮ ಕ್ಷಿಪಣಿಗಳು ಭಾರತದ S-400 ಈ ವ್ಯವಸ್ಥೆ ಧ್ವಂಸ ಮಾಡಿ ಹಾಕಿಬಿಟ್ಟಿದೆ. ಎಷ್ಟೋ ವರ್ಷಗಳು ಬೇಕಾಗುತ್ತೆ ಭಾರತ ರೆಡಿಯಾಗೋಕ್ಕೆ, ಇದೆಲ್ಲ ಮಾತಾಡಿದರು. ಇವತ್ತು ನರೇಂದ್ರ ಮೋದಿ ಏನು ಮಾಡ್ತಾರೆ, ಭಾರತದ S-400 ಅವರ ಬೆನ್ನ ಹಿಂದೆ ಇಟ್ಕೊಂಡು ಬ್ರಹ್ಮೋಸ್ ಕ್ಷಿಪಣಿ ನೆಲೆಗಳಿಗೆ ಹಾನಿಯಾಗಿದೆ ಅಂತೆಲ್ಲ ಹೇಳಿ ಮಾಡಿದ್ರಲ್ಲ, ಇದೆಲ್ಲ ಸುಳ್ಳು. ಈ ವಾಯುನೆಲೆಗೆ ಏನೂ ಆಗಿಲ್ಲ, ಹಲವು ಜೆಟ್ಗಳು ಇಲ್ಲೇ ನಿಂತಿದೆ, ರನ್ವೇ ಇಷ್ಟು ಚೆನ್ನಾಗಿದೆ ನೋಡಿ ಅಂಥೇಳಿ ಅವುಗಳನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡೇ ಮಾತಾಡಿದ್ರು. ಆದಂಪುರ ವಾಯುನೆಲೆಯಲ್ಲಿ ಪಾಕಿಸ್ತಾನದ ಸುಳ್ಳುಗಳನ್ನು ಈ ಮೂಲಕವಾಗಿ ಭಾರತದ ಪ್ರಧಾನಿ ಎಕ್ಸ್ಪೋಸ್ ಮಾಡಿದ್ದಾರೆ. की